ಸರಿ ಶಾಸ್ತ್ರಿಗಳೇ, ಇಡೀ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋ ಸಮಯ. ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದ್ರೆ ನೋಡೋಣ. ರಾಹು ಕೇತು ಬುಧಗಳ ಪರಿವರ್ತನೆ ಇದೆ, ಇದನ್ನಿಟ್ಟುಕೊಂಡು ಹೇಗಿದೆ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾದ ವಿಚಾರ ಇದೆ ರಾಹುಕೇತುಗಳ ಬದಲಾವಣೆ, ಬುಧ ಪರಿವರ್ತನೆ, ಅದು ಇರಲಿ. ಇವುಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಇಡೀ ವಾರ ಹೇಗಿದೆ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ವಿದೇಶ ವಹಿವಾಟಿನಲ್ಲಿ ಲಾಭ, ಅದು ರಾಹುವಿನ ಕಾರಣದಿಂದಾಗಿ. ಬುದ್ಧಿ ಎಡಿತನ, ಉದರ ಬಾಧೆ, ಸ್ತ್ರೀಯರಿಗೆ ನೋಡಿ ರೋಗ ಭಯ ಇದೆ, ಹೀಗಾಗಿ ಆರೋಗ್ಯದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಸ್ತ್ರೀಯರು, ಅದನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ರಾಹು ಅಲ್ಲಿ ಕೇತು ಇವರ ಪರಿವರ್ತನೆ ಮೇಷರಾಶಿಯವರಿಗೆ ಉದರ ಬಾಧೆಯನ್ನು, ಬುದ್ಧಿ ಮಂಕುತನವನ್ನು ತಂದುಕೊಡುತ್ತೆ. ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ, ಇದು ಬಹಳ ಪ್ರಧಾನವಾದ ಅಂಶ. ಉಳಿದ ಹಾಗೆ ಲಾಭ ಬರ್ತಾ ಇದೆ, ವಿದೇಶ ವಹಿವಾಟಿನ ಅನುಕೂಲಗಳು ಅಥವಾ ಇನ್ಯಾವುದೋ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಲಾಭವೂ ಇದೆ, ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದನ್ನು ಹೇಳ್ತಾ ಇದೆ ಬಹಳ ಪ್ರಮುಖವಾಗಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೇಷರಾಶಿಯವರಿಗೆ ನೋಡಿ ಅಲ್ಲಿ ಬುಧನ ಪರಿವರ್ತನೆ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಆರೋಗ್ಯ ಬಾಧೆ ಸ್ವಲ್ಪ, ಅದೇ ಆರೋಗ್ಯದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಹಣಕಾಸಿನ ವಿಚಾರದ ಸ್ವಲ್ಪ ತೊಂದರೆಗಳು ಬರ್ತದೆ, ಅದು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಎಚ್ಚರವಾಗಿರಬೇಕಾಗುತ್ತೆ. ವೃತ್ತಿಯಲ್ಲಿ ಪರಿಶ್ರಮ ಅಲದಾಟ ಇದೆ. ಆದರೆ ಮುಖ್ಯವಾಗಿ ರಾಹು ನಿಮ್ಮ ಪಾಲಿಗೆ ಉತ್ಕೃಷ್ಟವಾದ ಲಾಭ, ನಿರೀಕ್ಷೆ ಮಾಡದ ಲಾಭವನ್ನು ಅವನು ಹೇಗೆ ಕಣ್ಣಿಗೆ ಕಾಣದೆ ಅನೂಹ್ಯವಾಗಿ ಅಂದರೆ ಅಗೋಚರನಾಗಿದ್ದಾನೋ ಆ ರೀತಿಯಲ್ಲಿ ಹಣ ಅಂತೂ ಹರಿದು ಬರುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಬುದ್ಧಿ ಬಲ ಸ್ವಲ್ಪ ಬೇಕು, ಆಲೋಚನಾ ಶಕ್ತಿ ಹೆಚ್ಚಿಸ್ಕೋಬೇಕಾಗುತ್ತೆ. ಪರಿಹಾರ ಏನಪ್ಪ ಇದಕ್ಕೆ ಅಂತಂದರೆ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡ್ತಕ್ಕಂಥದ್ದು, ಗರಿಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಗಣಪತಿ ಪ್ರಾರ್ಥನೆ ನಿರಂತರವಾಗಿ ಮಾಡಿ ಮೇಷರಾಶಿಯವರು, ಅದು ತುಂಬ ಸಹಕಾರವಾಗುತ್ತೆ. ಪ್ರಧಾನವಾಗಿ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.